ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಹರೇ ಕೃಷ್ಣ. ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲೋಕಾಭಿರಾಮನಾದ ರಣರಂಗಧೀರನೂ ಕೂಡ ಆದ ಕಾರುಣ್ಯ ರೂಪನಾದ ಶ್ರೀರಾಮಚಂದ್ರ ನಮ್ಮೆಲ್ಲರಿಗೂ ಕರುಣೆಯನ್ನು ತೋರಲಿ ಅಂತ ನಾವು ಕೇಳಿಕೊಳ್ಳೋಣ. ಇವತ್ತಿನ ದಿನ ನಾವು ಸಂಕ್ಷಿಪ್ತವಾಗಿ ರಾಮಾಯಣದ 7 ಕಾಂಡಗಳು ಯಾವ್ಯಾವುದಿದೆ ಅಂತ ನೋಡೋಣ. ರಾಮಾಯಣದಲ್ಲಿ ಮೊದಲನೆಯದಾಗಿ ಬರುವುದು ಬಾಲಕಾಂಡ ಅಂತ. ಅದರಲ್ಲಿ ರಾಮ ಹುಟ್ಟುವುದು, ಅವನ ಅವತಾರ, ಅವನು ಬಂದ ಮೇಲೆ ಅವನ ಬಾಲ್ಯದ ಲೀಲೆಗಳು, ಅದರ ಒಂದು ಪ್ರಸ್ತಾಪ ಆಗುತ್ತೆ. ಅದಾದ ಮೇಲೆ ಅಯೋಧ್ಯಾಕಾಂಡ, ಅದರಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅವರದ್ದೆಲ್ಲ ವಿವಾಹವಾಗುವುದು, ರಾಮ ಸೀತೆ ವಿವಾಹ ಆಗೋದು, ಅದರ ಒಂದು ವಿಸ್ತಾರವನ್ನು ನೋಡಬಹುದು. ಆಮೇಲೆ ಅರಣ್ಯಕಾಂಡ, ಅದರಲ್ಲಿ ರಾಮ, ಸೀತೆ, ಲಕ್ಷ್ಮಣರ ವನವಾಸ, ಅವರು ಕಾಡಿನಲ್ಲಿ ಹೋದಾಗ ಏನೇನು ಘಟನೆಗಳಾಯಿತು, ಅವರು ಹೇಗೆ ಕಾಡಿಗೆ ತೆರಳಿದರು, ಅದರ ಒಂದು ವಿವರಣೆ ಬರುತ್ತೆ. ಅದಾದ ಮೇಲೆ ಕಿಷ್ಕಿಂಧಾಕಾಂಡ, ಅದರಲ್ಲಿ ರಾಮ ಲಕ್ಷ್ಮಣರು ಹೇಗೆ ಸುಗ್ರೀವನನ್ನು ಭೇಟಿಯಾದರು, ಹನುಮಂತನನ್ನು, ಶ್ರೀರಾಮನ ದಾಸಶ್ರೇಷ್ಠ, ಅವನನ್ನು ಹೇಗೆ ಭೇಟಿಯಾದರು, ಅವರದ್ದು ಒಂದು ಸಹಭಾಗಿತ್ವ ಹೇಗಿತ್ತು, ವಾಲಿಯ ಜೊತೆಗಿನ ಯುದ್ಧ, ಹಾಗೂ ಸೀತಾಮಾತೆಯನ್ನು ಹುಡುಕುವುದು, ಅದನ್ನೆಲ್ಲ ನಾವು ನೋಡಬಹುದು. ಅರಣ್ಯಕಾಂಡದಲ್ಲಿ ಸೀತೆಯ ಅಪಹರಣವನ್ನು ತೋರಿಸಿರ್ತಾರೆ. ಅದಾದ ಮೇಲೆ ಸುಂದರಕಾಂಡ ಅಂತ ಹೇಳಿದ್ರೆ, ಎಲ್ಲರೂ ಸೀತಾಮಾತೆಯನ್ನು ಹುಡುಕ್ತಾ ಇರಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ಗುಂಪುಗಳಾಗಿ ಹುಡುಕಿ, ಆಮೇಲೆ ಆಂಜನೇಯ, ಶ್ರೀ ಹನುಮಂತ ದೇವರು ಸಮುದ್ರವನ್ನು ಹಾರಿಕೊಂಡು ಹೋಗಿ ಲಂಕೆಯನ್ನು ತಲುಪ್ತಾರೆ. ಆ ಲಂಕೆಯಲ್ಲಿ ಹೇಗೆ ಅವರು ಬೇರೆ ಬೇರೆ ವಿಪತ್ತುಗಳನ್ನು ದಾಟಿದರು, ಸೀತಾಮಾತೆಯನ್ನು ಅಶೋಕವಾಟಿಕೆಯಲ್ಲಿ ಹೇಗೆ ಅವರು ಭೇಟಿ ಮಾಡಿದರು, ಅವರ ಸಂಭಾಷಣೆ ಹೇಗಿತ್ತು, ಹನುಮಂತ ತಾನು ಹೇಗೆ ದಾಸನಪ್ಪ ಅಂತ ತಿಳಿಸಿಕೊಟ್ಟ, ಆಮೇಲೆ ಲಂಕೆಗೆ ಅಗ್ನಿಯನ್ನು ಇಡುವುದು, ಅದರ ಬಗ್ಗೆ ವಿವರಣೆ ಬರುತ್ತೆ. ಆಮೇಲೆ ಯುದ್ಧಕಾಂಡ, ಅದರಲ್ಲಿ ಶ್ರೀರಾಮಚಂದ್ರರು ಎಲ್ಲ ವಾನರ ಸೈನ್ಯದ ಜೊತೆಗೆ ಸಮುದ್ರವನ್ನು ದಾಟಿ ರಾಮಸೇತುವನ್ನು ಮಾಡಿಕೊಂಡು ದಾಟ್ತಾರೆ. ಅವರು ಲಂಕೆಗೆ ಹೋಗಿ ಬೇರೆ ಬೇರೆ ರಾವಣನ ಸೈನ್ಯಗಳ ಜೊತೆಗೆ ಬೇರೆ ಬೇರೆ ಒಂದು ವ್ಯೂಹವನ್ನು ಹೇಗೆ ಭೇದಿಸ್ತಾರೆ, ಹಾಗೂ ರಾವಣರ ಯುದ್ಧ, ಅದನ್ನು ನಾವು ನೋಡಬಹುದು. ಉತ್ತರಕಾಂಡದಲ್ಲಿ ರಾಮ ಸೀತೆಯ ಒಂದು ಪುನರ್ಮಿಲನ, ಹಾಗೂ ಸೀತೆಯ ಅಗ್ನಿ ಪ್ರವೇಶ, ಅವಳು ತಾನು ಪವಿತ್ರಳಪ್ಪ ಅಂತ ತೋರಿಸ್ಕೊಡೋದು, ಅಗ್ನಿ ವಾಪಸ್ಸು ಪುನಃ ಸೀತೆಯ ಪವಿತ್ರತೆಯನ್ನು ತೋರಿಸುವುದು, ಹಾಗೂ ಅವರು ಅಯೋಧ್ಯೆಗೆ ಪುನಃ ಬಂದು ತಮ್ಮ ರಾಮನು ರಾಜನಾಗಿ ಪಟ್ಟಾಭಿಷೇಕವನ್ನು ಹೊಂದುವುದು, ಇದನ್ನು ತಿಳಿಸ್ಕೊಡ್ತಾರೆ. ಸೊ ಈ ಥರ 7 ಮಹತ್ವವಾದ ಕಾಂಡಗಳಿವೆ. ರಾಮನ ಜೀವನ
ಆದರ್ಶಮಯವಾದದ್ದು. ನಾವೆಲ್ಲರೂ ತಿಳಿದುಕೊಳ್ಳಬೇಕು. ಹೇಗೆ ರಾಮರಾಜ್ಯವನ್ನು ಕಟ್ಟಿದನು, ಒಂದು ಧರ್ಮಯುತವಾದ ರಾಜ್ಯವನ್ನು ಹೇಗೆ ಆಳಿದನು ಎನ್ನುವುದಕ್ಕೆ ಅದು ಒಂದು ಸಾಕ್ಷಿಯಾಗಿದೆ. ನಾವೆಲ್ಲರೂ ಶ್ರೀರಾಮನನ್ನು ಸ್ಮರಿಸೋಣ, ಅವನ ಆಶೀರ್ವಾದಕ್ಕೆ ಪಾತ್ರರಾಗೋಣ ಎನ್ನುತ್ತಾ ಮಾತನ್ನು ಮುಗಿಸೋಣ. ಹರೇ ಕೃಷ್ಣ.